ಸ್ನೇಹಿತರೆ ನಮಸ್ಕಾರ. ಒಂದು ಗಾದೆ ಮಾತಿದೆ, ಹೂವಿನ ಜೊತೆ ನಾರು ಕೂಡ ಸ್ವರ್ಗ ಸೇರಿತು ಅಂತೇಳಿ. ಆ ಗಾದೆಯನ್ನ ಸ್ವಲ್ಪ ನಾವಿಲ್ಲಿ ಬದಲಾವಣೆ ಮಾಡಬೇಕು. ಇಲ್ಲಿ ಹೂವಿನ ಜೊತೆಗೆ ನಾರು ಕೂಡ ಸ್ವರ್ಗ ಸೇರಲಿಲ್ಲ, ನರಕವನ್ನ ಸೇರುವಂತಹ ಪರಿಸ್ಥಿತಿ ಬಂತು ಅಂತೇಳಿ. ಹೌದು, ಇಲ್ಲಿ ದರ್ಶನ್ ಕಥೆಯನ್ನ ನೋಡ್ತಾ ಹೋದಾಗ ಅಥವಾ ದರ್ಶನ್ ಕೇಸ್ನ ಒಂದಷ್ಟು ವಿಚಾರಗಳನ್ನ ಆ ಬೇರೆ ಬೇರೆ ಆ್ಯಂಗಲ್ನಲ್ಲಿ ತನಿಖೆಯ ಆ್ಯಂಗಲ್ಗಳನ್ನು ಗಮನಿಸ್ತಾ ಹೋದಾಗ ಇಂಥದ್ದೊಂದು ಮಾತು ನೆನಪಿಗೆ ಬರೋದು ಸ್ವಾಭಾವಿಕ. ಕಾರಣ ಏನು ಅಂತ ಹೇಳಿದ್ರೆ, ದರ್ಶನ್ ಜೊತೆಗೆ ಒಬ್ಬ ದೊಡ್ಡ ನಟ, ಒಳ್ಳೆ ಹೃದಯ ಇರುವಂತಹ ವ್ಯಕ್ತಿ, ಜೊತೆಗೆ ಸ್ಟಾರ್ ಅನ್ನುವಂತಹ ಕಾರಣಕ್ಕೋ ಅಥವಾ ಆತನೊಬ್ಬ ಸ್ನೇಹ ಜೀವಿ ಅನ್ನುವಂಥ ಕಾರಣಕ್ಕೋಸ್ಕರ ಸಾಕಷ್ಟು ಜನ ಸ್ನೇಹಿತರು ಕನ್ನಡ ಚಿತ್ರರಂಗದಲ್ಲಿ ಇದ್ರು ನನಗೆ ದರ್ಶನ್ಗೆ. ಆದರೆ ಇವತ್ತು ದರ್ಶನ್ ಮಾಡಿರುವಂಥ ಕೆಲಸವನ್ನ ಅವ್ರು ಯಾರು ಕೂಡ ಸಪೋರ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಕಾರಣ, ಅಂತಹದೊಂದು ಗಂಭೀರ ಕೃತ್ಯವನ್ನ ದರ್ಶನ್ ಮಾಡಿದ್ದಾನೆ. ದರ್ಶನ್ ಬೇಕು ಅಂತೇಳಿ ಮಾಡಿದನೋ, ಬೇಡ ಅಂತೇಳಿ ಮಾಡಿದನೋ ಅಥವಾ ಮಾಡಿಸಿದ್ದಾನೋ, ಅವೆಲ್ಲದೂ ಕೂಡ ತನಿಖೆಯ ಆಯಾಮ. ಆದರೆ ಇಲ್ಲಿ ಈ ಕೇಸು ದಿನಕ್ಕೊಂದು ಆಯಾಮವನ್ನು ಪಡೆದುಕೊಳ್ತಾ ಇದೆ, ಬೇರೆ ಬೇರೆ ಟರ್ನ್ ಮತ್ತು ಟ್ವಿಸ್ಟ್ಗಳನ್ನು ಪಡೆದುಕೊಳ್ತಾ ಇದೆ. ಅಟ್ ದಿ ಸೇಮ್ ಟೈಮ್ ದರ್ಶನ್ ಜೊತೆಗೆ ಅವತ್ತು ಯಾರೆಲ್ಲ ಪಾರ್ಟಿಯನ್ನು ಮಾಡಿದ್ರೋ, ಯಾರೆಲ್ಲ ಊಟಕ್ಕೆ ಹೋಗಿದ್ರೋ ಅವರೆಲ್ಲರ ಹೆಸರು ಕೂಡ ಈಗ ತಳುಕೆ ಹಾಕಿಕೊಳ್ತಾ ಇದೆ. ಆರಂಭದಲ್ಲಿ ಬೇರೆಯದೇ ರೀತಿ ಇದ್ದಂಥ ಪ್ರಕರಣ ಈಗ ಹೋಗ್ತಾ 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 ಇನ್ನೊಂದು ರೀತಿಯ ಪ್ರಕರಣವಾಗಿ ಬದಲಾಗ್ತಿದೆ. ಅಷ್ಟಕ್ಕೂ ಇಲ್ಲಿ ಈ ಆಯಾಮಗಳನ್ನು ಪಡೆದುಕೊಳ್ಳೋದಕ್ಕೂ ಕೂಡ ಕಾರಣ ಇದೆ. ಈಗಾಗಲೇ ಚಿಕ್ಕಣ್ಣನಿಗೆ ನೋಟಿಸನ್ನು ಕೊಟ್ಟು ಒಂದೂವರೆ ಗಂಟೆಗಳ ಕಾಲ ಡ್ರಿಲ್ಲನ್ನು ನಡೆಸಿ ಈಗ ಪೊಲೀಸರು ಹೊರಗಡೆ ಕಳಿಸಿಕೊಟ್ಟಿದ್ರೆ, ಮತ್ತೊಬ್ಬ ನಟನಿಗೂ ಕೂಡ ನೋಟಿಸ್ ಕೊಡೋದಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಆತನು ಕೂಡ ಇಲ್ಲಿ ಪಾರ್ಟಿಯಲ್ಲಿ ಭಾಗವಹಿಸಿದ್ದ ಅಂತೇಳಿ. ಆದರೆ ಇಲ್ಲಿ ನೀವು ಗಮನಿಸಬೇಕಾಗಿರುವಂಥ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ದರ್ಶನ್ ಜೊತೆಗೆ ಹೋದಂಥ ತಪ್ಪಿಗೆ ಇವರೆಲ್ಲರಿಗೂ ಕೂಡ ಯಾವ ಪರಿ ಶಿಕ್ಷೆ ಆಗ್ತಾ ಇದೆ, ಯಾವ ಪರಿ ಒಂದು ಸಂಕಷ್ಟವನ್ನು ಎದುರಿಸ್ತಿದ್ದಾರೆ ನೋಡಿ. ಈಗಾಗಲೇ ಒಂದು ಗಂಭೀರವಾದಂಥ ಪ್ರಕರಣದಲ್ಲಿ ನಿಮ್ಮ ಮಗನೂ ಕೂಡ ಇದ್ದಾನೆ ಅಂತ ಹೇಳಿಬಿಟ್ಟು ಚಿಕ್ಕಣ್ಣನ ತಂದೆ ತಾಯಿಗೂ ಯಾರಾದರೂ ಹೇಳಿದ್ರು ಅಂತ ಹೇಳಿದ್ರೆ ಎಷ್ಟು ದೊಡ್ಡ ಆಘಾತ ಆಗಬಹುದು ನೀವೇ ಹೇಳಿ. ವಿಚಾರಣೆ ನಡೆಸಿ ಕಳಿಸಿಕೊಟ್ರು ಸರಿ, ಬಟ್ ನಮ್ಮ ಜನರ ಮಾತಿಗೆ ಈಗ ಬ್ರೇಕ್ ಇರೋದಿಲ್ಲ. ಚಿಕ್ಕಣ್ಣನನ್ನು ಅರೆಸ್ಟೇ ಮಾಡಿದ್ರಂತೆ, ಚಿಕ್ಕಣ್ಣನನ್ನು ಬಿಡ್ಲೇ ಇಲ್ವಂತೆ, ಸರಿಯಾಗಿ ರುಬ್ಬಿದ್ರಂತೆ, ಹಂಗೆ ಹಿಂಗೆ ಅಂತೆ ಕಂತೆಗಳ ಮಾತುಗಳು ಈಗ ಸಾಮಾನ್ಯ. ಹೀಗಾಗಿ ಇದು ಒಂದು ರೀತಿಯಲ್ಲಿ ಇಂಪ್ಯಾಕ್ಟ್ ಆಗುತ್ತೆ, ಚಿಕ್ಕಣ್ಣನ ಬದುಕಿನ ಮೇಲೂ ಕೂಡ ಇದು ಇಂಪ್ಯಾಕ್ಟ್ ಆಗುತ್ತೆ. ಹೀಗಾಗಿ ನಾನು ಹೇಳಿದ್ದು, ಇವತ್ತಿಗೆ ಎಲ್ಲರೂ ಕೂಡ ಸಂಕಷ್ಟವನ್ನು ಎದುರಿಸುವಂಥ ಪರಿಸ್ಥಿತಿ ಬಂದಿದೆ. ಅವತ್ತು ಬೆಂಬಲವಾಗಿ ನಿಂತವರಿಗೆ ಇವತ್ತು ಸಂಕಷ್ಟ ಶುರುವಾಗಿದೆ ಅಂತ ಹೇಳಿ. ಹಾಗಾದರೆ ಹೇಗದು, ಯಾಕದು? ಜೊತೆಗೆ ಇಲ್ಲಿ ಚಿಕ್ಕಣ್ಣನನ್ನು ಕರೆದು ವಿಚಾರಣೆ ಮಾಡಬೇಕಾದ್ರೆ ಏನಾದರೂ ಒಂದು ಕಾರಣ ಇರಬೇಕಲ್ವಾ? ಆ ಕಾರಣ ಏನು? ಹಾಗೆಯೇ ಇನ್ನೊಬ್ಬ ನಟನಿಗೂ ಕೂಡ ನೋಟಿಸ್ ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ರು. ಆ ನಟ ಯಾರು, ಕಾರಣ ಏನು? ಎಲ್ಲದ್ರ ಬಗ್ಗೆ ಕೂಡ ಮಾತನಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಒಂದು ಕಾಲದಲ್ಲಿದ್ದಂತಹ ಸ್ನೇಹಿತರ ಬಳಗವೇ ಬೇರೆ, ಇವತ್ತು ಈ ಡಿ ಬಾಸ್ ಜೊತೆಗೆ ಇರುವಂಥ ಬಳಗವೇ ಬೇರೆ. ಪೊರ್ಕಿ ಮತ್ತು ಬರೀ ಬೇಡದಿದ್ದವರ ಸಂಘವನ್ನೇ ಮಾಡ್ಕೊಂಡು ಹೋದಂತಹ ದರ್ಶನ್ ತನ್ನ ಜೀವನವನ್ನು ಕೂಡ ಒಂದು ರೀತಿಯಲ್ಲಿ ಕಂಪ್ಲೀಟಾಗಿ ನುಚ್ಚು ನೂರು ಮಾಡ್ಕೊಂಡಿದ್ದಾನೆ. ಅದರಲ್ಲೂ ಕೂಡ ಈ ರೇಣುಕಸ್ವಾಮ್ಯ ಪ್ರಕರಣದಲ್ಲಿ ಯಾವಾಗ ದರ್ಶನ್ ಸಿಕ್ಕೊಂಡೋ, ಈಗ ದಿನಕ್ಕೊಂದು ತಿರುವನ್ನು ಈ ಪ್ರಕರಣ ಪಡೆದುಕೊಳ್ತಿದೆ. ಈಗಾಗಲೇ ಪೊಲೀಸರು ಇನ್ನಷ್ಟು ತನಿಖೆಯನ್ನು ಬಿಗಿಗೊಳಿಸಿದ್ದಾರೆ. ನಟ ದರ್ಶನ್, ಪವಿತ್ರಗೌಡ ಸೇರಿದಂತೆ ಎಲ್ಲ ಆರೋಪಿಗಳನ್ನು ತನಿಖೆಗೆ ಒಳಪಡಿಸಿದ್ದಾರೆ. ಈ ಮಧ್ಯೆ ಈ ಕೇಸ್ಗೆ ಸಂಬಂಧಿಸಿದಂತೆ ನಟ ಚಿಕ್ಕಣ್ಣ ಅವರಿಗೂ ಕೂಡ ನೋಟಿಸನ್ನು ಕೊಡಲಾಗಿತ್ತು. ಪೊಲೀಸ್ ಠಾಣೆಗೆ ಹಾಜರಾದಂತಹ ಚಿಕ್ಕಣ್ಣ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಜೊತೆಗೆ ಪೊಲೀಸರು ಕೇಳಿದಂಥ ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಿದೆ. RR ನಗರದಲ್ಲಿರುವಂಥ ಸ್ಟೋನಿ ಬುಕ್ಸ್ ಪಬ್ ಅಂಡ್ ರೆಸ್ಟೋರೆಂಟ್ಗೆ ದರ್ಶನ್ ಆಗಾಗ ಹೋಗ್ತಾ ಬರ್ತಾ ಇದ್ರು. ಕಾರಣ, ಅವರ ಸ್ನೇಹಿತನ ಜಾಗ, ಜೊತೆಗೆ ಚೆನ್ನಾಗೂ ಕೂಡ ಇತ್ತು ಆ ಜಾಗ. ಕೇವಲ ದರ್ಶನ್ ಮಾತ್ರ ಹೋಗ್ತಿರ್ಲಿಲ್ಲ, ದರ್ಶನ್ ಜೊತೆಗೆ ದರ್ಶನ್ ಸ್ನೇಹಿತರು ಕೂಡ ಅಲ್ಲಿ ಸೇರ್ತಾ ಇದ್ರು. ಅದೇ ರೀತಿ ಜೂನ್ 8ರಂದು ಕೂಡ ಶನಿವಾರ ಕೂಡ ಅಲ್ಲಿ ಸೇರಿದ್ರು. ಅಲ್ಲಿ ಸ್ನೇಹಿತರ ಜೊತೆಗೆ ಇರುವಾಗಲೇ ಪವಿತ್ರಗೌಡ ಸಹಾಯಕ ಪ್ರಕರಣದ 3ನೇ ಆರೋಪಿಯಾಗಿರುವಂಥ ಪವನ್ ದರ್ಶನ್ಗೆ ಈ ವಿಚಾರದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದ. ರೇಣುಕಸ್ವಾಮಿಯನ್ನ ಕರ್ಕೊಂಡು ಬಂದಿರುವ ಬಗ್ಗೆ ತಿಳಿಸಿದ್ದ. ಅಲ್ಲಿ ನಡೆದ ಪಾರ್ಟಿ ಮತ್ತು ಊಟಕ್ಕೆ ಬಂದಿದ್ದವರಲ್ಲಿ ಚಿಕ್ಕಣ್ಣ ಕೂಡ ಇದ್ರು ಅನ್ನುವಂಥದ್ದು ಈಗ ಗೊತ್ತಾದಂಥ ವಿಚಾರ. ಹೀಗಾಗಿ ಚಿಕ್ಕಣ್ಣನ ಕರೆದು ಏನಾಯಿತು ಎಂತ ಅಂತ ಹೇಳ್ಬಿಟ್ಟು ಎಲ್ಲ ಇನ್ಫಾರ್ಮೇಷನ್ಸನ್ನು ಕಲೆಕ್ಟ್ ಮಾಡಿದ್ದಾರೆ ಮತ್ತು ಅಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ನಡೆದಿದೆ ಅನ್ನುವಂಥ ವಿಚಾರದ ಬಗ್ಗೆ ಕೂಡ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನ್ನುವಂಥದ್ದು. ಇಷ್ಟು ಮಾತ್ರವಲ್ಲ, ಸುಮಾರು 1.5-2 ಗಂಟೆಗಳ ಕಾಲ ವಿಚಾರಣೆ ನಡೆಸಿದಂಥ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ಗಳು ಜೊತೆಗೆ ತನಿಖಾಧಿಕಾರಿಗಳು ಇಲ್ಲಿ ಒಂದಷ್ಟು ವಿಚಾರಣೆಗಳನ್ನು ಕೆದಕಿದ್ದಾರೆ. ದರ್ಶನ್ನ ಬೇರೆ ಬೇರೆ ವಿಚಾರಗಳನ್ನು ಕೂಡ ಕೆದಕಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹಿಸುವಂಥ ಪ್ರಯತ್ನವನ್ನು ಇಲ್ಲಿ ಮಾಡ್ತಾರೆ. ಇಷ್ಟೆಲ್ಲ ಆಯಿತು. ಇಷ್ಟೆಲ್ಲ ಆದಮೇಲೆ ಕೇವಲ ಚಿಕ್ಕಣ್ಣನಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಮಾಡಿ ಬಿಟ್ಟುಬಿಟ್ರಾ? ಖಂಡಿತ ಇಲ್ಲ. ಈಗ ಮತ್ತೊಬ್ಬ ನಟನಿಗೂ ಕೂಡ ನೋಟಿಸನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದೆ.
ಹೌದು, ಇಲ್ಲಿ ಯಶಸ್ ಸೂರ್ಯಗೂ ಕೂಡ ಇದೇ ರೀತಿ ನೋಟಿಸನ್ನು ಕೊಡಲಾಗಿದೆ. ನೀನು ಕೂಡ ಬಂದು ವಿಚಾರಣೆಗೆ ಹಾಜರಾಗಬೇಕು, ಅಲ್ಲಿ ಏನು ನಡೀತು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಬೇಕು ಅನ್ನುವಂತಹ ಸೂಚನೆಯನ್ನು ಕೊಡಲಾಗಿದೆ. ಈಗಾಗಲೇ ವಿಚಾರಣೆ ಎದ್ನೋ ಬಿದ್ನೋ ಅಂತೇಳಿ ಓಡೋಗಿ ಸ್ಟೇಷನಲ್ಲಿ ಒಂದಷ್ಟು ಸ್ಟೇಟ್ಮೆಂಟನ್ನು ದಾಖಲುಪಡಿಸಿ ಗಾಬರಿಯಿಂದನೇ ಹೊರಗಡೆ ಬಂದು ಒಂದೆರಡು ಮಾತುಗಳನ್ನು ಆಡಿ ಓಡಿ ಹೋಗಿದ್ದಾರೆ. ಇದಾದ ಬಳಿಕ ಈಗ ಚಿಕ್ಕಣ್ಣ ಹೇಳ್ತಾರೆ, ಪಾರ್ಟಿ ವೇಳೆ ದರ್ಶನ್ ಮತ್ತು ಸ್ನೇಹಿತರು ರೇಣುಕಾಸ್ವಾಮಿ ಅವರ ಬಗ್ಗೆ ಏನಾದರೂ ಮಾತನಾಡಿದ್ರು ಅನ್ನೋದ್ರ ಬಗ್ಗೆ ನನ್ನ ಹತ್ರ ಕೇಳಿದ್ರು. ಅದೇನು ಕೂಡ ಮಾತನಾಡಿಲ್ಲ ಅಂತೇಳಿ ಹೇಳಿದ್ದೇನೆ ಅನ್ನುವಂಥ ವಿಚಾರವನ್ನು ಹೇಳಿದರು. ಬಿಟ್ಟರೆ ಬೇರೆ ಏನು ಕೂಡ ಇಲ್ಲ. ಏನು ಯಶಸ್ ಸೂರ್ಯ ಕೂಡ ಇದೇ ಊಟದಲ್ಲಿ ಇದ್ದರು, ಅಂದರೆ ಈ ಸಂದರ್ಭದಲ್ಲಿ ಇದ್ದರು ಅನ್ನೋದು ಕೂಡ ಗೊತ್ತಾಗಿದೆ. ಹೀಗಾಗಿ ಅವರನ್ನು ಕೂಡ ವಿಚಾರಣೆಗೆ ಕರೀತಾರೆ ಅನ್ನುವಂಥದ್ದು. ಜೊತೆಗೆ ಈ ಸಂದರ್ಭದಲ್ಲಿ ದರ್ಶನ್ ಜೊತೆಗೆ ಆಗಾಗ ಊಟಕ್ಕೆ ಹೋಗ್ತಿದ್ದವರು, ಅವತ್ತು ಊಟಕ್ಕೆ ಹೋದವರು ಯಾರು, ಅವರ ಬಗ್ಗೆಯೂ ಕೂಡ CCTV ಫುಟೇಜ್ಗಳನ್ನು ಕಲೆಕ್ಟ್ ಮಾಡಿ ಅವರಿಗೂ ಕೂಡ ನೋಟಿಸನ್ನು ಕೊಟ್ಟು ಕರೆಸುವಂಥ ಸಾಧ್ಯತೆ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಅವರೆಲ್ಲರೂ ಕೂಡ ಸಾಕ್ಷಿಯಾಗಿ ಪರಿಗಣಿಸ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಚಿಕ್ಕಣ್ಣ ಈ ಎಲ್ಲ ಪ್ರಕರಣಗಳಲ್ಲೂ ಕೂಡ ಹಲ್ಲೆ ಇರ್ಬೋದು, ಆಮೇಲೆ ಅವನನ್ನು ತೆಗೆದುಕೊಂಡು ಹೋಗಿ ಮೋರಿಗೆ ಬಿಸಾಕಿರುವಂಥ ವಿಚಾರ ಇರ್ಬೋದು, ಕರ್ಕೊಂಬಂದಿರುವಂಥ ವಿಚಾರ ಇರ್ಬೋದು, ಇದು ಯಾವುದ್ರಲ್ಲೂ ಕೂಡ ಚಿಕ್ಕಣ್ಣನ ಪಾತ್ರನೂ ಕೂಡ ಇಲ್ಲ ಅದೃಷ್ಟವಶಾತ್. ಹೀಗಾಗಿ ಇಲ್ಲಿ ಚಿಕ್ಕಣ್ಣ ಹೋಗಿರೋದು ಖಾಲಿ ಊಟಕ್ಕೆ ಮಾತ್ರ, ಊಟ ಮಾಡ್ಕೊಂಡು ಬಂದಿದ್ದಾರೆ. ಆ ವಿಚಾರ ಬಿಟ್ಟು ಬೇರೆ ಏನೇನು ನಡೆದಿದೆ ಅನ್ನೋದ್ರ ಬಗ್ಗೆನೂ ಕೂಡ ಇನ್ಫಾರ್ಮೇಷನ್ಸನ್ನು ಕೇಳಿರ್ತಾರೆ. ಬಟ್ ಏನು ಕೂಡ ಸಿಗದೇ ಇರೋಂಥ ಕಾರಣಕ್ಕೋಸ್ಕರ ಸಾಕ್ಷಿಯಾಗಿ ಪರಿಗಣಿಸಿ ಸೈನ್ ಹಾಕಿ ಹೋಗಿ ಅಂತಲೂ ಕೂಡ ಹೇಳಿರ್ಬೋದು ಚಿಕ್ಕಣ್ಣಗೆ. ಜೊತೆಗೆ ಬೇರೆ ಯಾವುದಾದ್ರೂ ಪ್ರಕರಣ ಬೆಳಕಿಗೆ ಬರೋದಿದೆಯಾ ಅನ್ನೋಂಥ ವಿಚಾರವನ್ನು ಕೂಡ ಕೇಳಿದ್ದಾರೆ. ಬೇರೆ ಯಾವುದಾದ್ರೂ ಇಂತಹದ್ದೇ ಏನಾದರೂ ಡೆವಲಪ್ಮೆಂಟ್ಗಳು ನಡೆದಿರುವಂಥದ್ದು ಇದ್ದರೆ ತಿಳಿಸಿ ಎನ್ನುವಂತಹ ಮಾಹಿತಿಯನ್ನು ಕೂಡ ಪೊಲೀಸರು ಚಿಕ್ಕಣ್ಣನಿಗೆ ಹೇಳಿ ಸೂಚನೆಯನ್ನು ಕೊಟ್ಟು, ಎಲ್ಲೂ ಕೂಡ ಕರೆದಾಗ ವಿಚಾರಣೆಗೆ ಬರಬೇಕು, ಕೋರ್ಟಿಗೆ ಕರೆದರೂ ಕೂಡ ಬರಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟು ಕಳಿಸಿದ್ದಾರೆ. ಬಟ್ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು, ದರ್ಶನ್ ಜೊತೆಗೆ ಹೋದವರಿಗೆ ಈಗ ಯಾವ ರೀತಿ ಸಂಕಷ್ಟ ಎದುರಾಗ್ತಿದೆ ಅಂತೇಳಿ. ಈಗ ನೋಡಿ, ಚಿಕ್ಕಣ್ಣ ಈ ಪ್ರಕರಣದಲ್ಲಿ, ಈ ಕೊಲೆ ಪ್ರಕರಣದಲ್ಲಿ ಸಂಬಂಧನಿಲ್ಲ ಚಿಕ್ಕಣ್ಣಂಗೆ, ಆದರೆ ಸುಮ್ಮನೆ ಒಂದು ಕೆಟ್ಟ ಹೆಸರು, ಸ್ಟೇಷನ್ವರೆಗೆ ಹೋಗಬೇಕು, ಅಲ್ಲಿ ಸ್ಟೇಟ್ಮೆಂಟನ್ನು ಕೊಡಬೇಕು, ನಂತರ ವಾಪಸ್ ಬರಬೇಕು, ಇರುವ ಕೆಲಸಗಳೇ ಹೆಚ್ಚಿರುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಚಿಲ್ಲರೆ ಕೆಲಸಗಳಿಗೆ ಯಾಕೆ ಟೈಮನ್ನು ವೇಸ್ಟ್ ಮಾಡಬೇಕು ಅನ್ನೋದು ಇಲ್ಲಿ ದರ್ಶನ್ನ ಸ್ನೇಹಿತರು ಯೋಚನೆ ಮಾಡಬೇಕು. ಯಾಕಂತ ಹೇಳಿದ್ರೆ, ಇಂಥವನ್ನ ಹಿಂದೆ ಹೋಗಿಬಿಟ್ಟು ನಮ್ಮ ಜೀವನವನ್ನು ಯಾಕೆ ಹಾಳು ಮಾಡ್ಕೊಬೇಕು ಅನ್ನೋಂಥದ್ದು. ಇಲ್ಲೂ ಕೂಡ ಕೆಲವರಿಗೆ ಅದೇ ಸಂಕಷ್ಟ, ಏನೂ ಕೂಡ ಪಾತ್ರ ಇಲ್ಲದೆ ಇದ್ರೂ ಕೂಡ ಈಗ ಅನಿವಾರ್ಯವಾಗಿ ಸಿಲುಕಿಕೊಳ್ಳುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಡಿವೋರ್ಸ್ ಅಂತೇಳಿ ಹೇಳಿ ಆತನನ್ನೊಂದು ಲಗಡಿ ತೆಗೆಯುವಂತ ಆಯಿತು ಅಂತಲೇ ಹೇಳ್ಬೋದು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.